ಹಾಯ್ ಗೆಳೆಯರೇ, ನಾನು ವೀಣಾ. ನಾನು ತುಮಕೂರು ಜಿಲ್ಲೆಯ ನಿವಾಸಿಯಾಗಿದ್ದು ಡಿಗ್ರಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ನಮ್ಮೂರಿನಲ್ಲಿಯೇ ಇರುವ ಖಾಸಗಿ ಸಂಸ್ಥೆಯ ಕಾಲೇಜಿನಲ್ಲಿ ಕಲಿಯುತ್ತೇನೆ. ಈ ವೇಳೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನಮ್ಮ ಕಾಲೇಜು ಖಾಸಗಿಯಾಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಬರುವುದಿಲ್ಲ, ಅಲ್ಲದೆ ತರಗತಿಗಳು ಕೂಡ ಅಷ್ಟೇ ನಡೆಯುವುದಿಲ್ಲ. ನಾನು ನೋಡಲು ಸುಂದರವಾಗಿದ್ದು ಉದ್ದವಾದ ಕೂದಲು ಮೇನಕೆಯಂತೆ ಇತ್ತು. ನನ್ನ ಸ್ನೇಹಿತೆಯರೆಲ್ಲರೂ ನನಗೆ ನೀನು ನೋಡಲು ಸುಂದರವಾಗಿದ್ದೀಯಾ ಎಂದು ಹೇಳುತ್ತಿದ್ದರು. ಕೆಲವರು ಈ ನಿನ್ನಷ್ಟು ಅಂದ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಅಂತೆಲ್ಲ ಹೇಳುತ್ತಿದ್ದರು. ಅವರೆಲ್ಲರೂ ಹೊಟ್ಟೆಕಿಚ್ಚಿಗೆ ಬಿದ್ದಂತಾಗಿದ್ದರು. ಆದರೆ ನಿಜವಾಗಿಯೂ ನನ್ನ ಜೀವನದಲ್ಲಿ ಅದು ಸುಲಭವಲ್ಲ. ನಾನು ಇಲ್ಲಿ ಸೇರುವವರೆಗೆ ಒಂದು ಬಾರಿ ಕೂಡ ಆ ಕೆಲಸವನ್ನು ಮಾಡಿದಿಲ್ಲ. ಹಸಿವಾದಾಗ ಕೈಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡುತ್ತಿದ್ದೆ. ನನ್ನ ಪರಿಸ್ಥಿತಿ ಕಷ್ಟಕರವಾಗಿತ್ತು. ಸುಂದರವಾಗಿದ್ದವರಿಗೆ ಯಾರೂ ಬೀಳುವುದಿಲ್ಲ ಅನ್ನೋ ಮಾತಿದೆ ಅಲ್ಲವೇ? ನನ್ನ ಪರಿಸ್ಥಿತಿಯೂ ಅದೇ ರೀತಿಯಿತ್ತು. ನಿನಗೆ ಯಾರೂ ಇಲ್ಲ ಎಂದು ಹೇಳುತ್ತಿದ್ದರೆ ನಂಬೋಕೆ ಆಗುತ್ತಿರಲಿಲ್ಲ. ಆದರೆ ನನ್ನ ಕಷ್ಟವನ್ನು ನನಗೆ ತಾನೇ ಗೊತ್ತಿತ್ತು. ನಾನು ಹೇಗಾದರೂ ಒಮ್ಮೆಯಾದರೂ ಕೆಲಸ ಮಾಡಬೇಕು ಎಂದು ನಿರ್ಧಾರ ಮಾಡಿಕೊಂಡೆ. ಮೊದಲಿನಿಂದಲೂ ಆ ವಿಷಯದಲ್ಲಿ ನನಗೆ ಆಸಕ್ತಿ ಇತ್ತು. ಹೀಗೆ ಇದ್ದಾಗಲೇ ಆಗೊಮ್ಮೆ ಈಗೊಮ್ಮೆ ಕಾಲೇಜಿಗೆ ಬರುತ್ತಿದ್ದ ಪ್ರಕಾಶನನ್ನು ನೋಡಿ ನಾನು ಶಾಕ್ ಆದೆ. ಅವನನ್ನು ನೋಡಿ ನನ್ನನ್ನು ನಾನೇ ಮರೆತಿದ್ದೆ. ಅವನು ನಮ್ಮ ಪಕ್ಕದೂರಿನವನು. ಅವನು ನೋಡಲು ತುಂಬಾ ಸುಂದರ, ಎತ್ತರವಾದ ದೇಹ. ಕಾಲೇಜಿಗೆ ಬಂದ ಮೇಲೆ ಪರಿಚಯ ಸ್ನೇಹವಾಗಿ ಸ್ನೇಹ ಮತ್ತೊಂದು ಹಂತಕ್ಕೆ ಸಾಗಿತು. ನಾವು ದಿನಾಲು ಚಾಟಿಂಗ್ ಮಾಡ್ತಿದ್ದೆವು. ಹೊರಗೆ ಸುತ್ತಾಟವೂ ನಡೆಯುತ್ತಿತ್ತು. ಆದರೆ ಫ್ರೆಂಡ್ಸ್ ಜೊತೆ ಮಾತ್ರ ನಾನು ಹೊರಗೆ ಹೋಗುತ್ತಿದ್ದೆ. ಇಲ್ಲ ಅಂದ್ರೆ ನಾನು ಹೊರಗೆ ಹೋಗುವುದೇ ಇಲ್ಲ. ಆದರೆ ಈ ಸ್ನೇಹದ ಆರಂಭವೇ ರೋಚಕ. ನಮ್ಮ ಸ್ನೇಹ ಪ್ರಾರಂಭವು ಕಾಲೇಜಿನ ಮೊದಲ ದಿನದಲ್ಲೇ ಆಗಿತ್ತು. ಅಂದರೆ ನಾನು ಕಾಲೇಜಿಗೆ ಪ್ರವೇಶ ಪಡೆಯುತ್ತಿದ್ದಾಗ ಬ್ಯಾಂಕಿನಲ್ಲಿ ಹಣ ಕಟ್ಟಲು ಹೋದಾಗ ಅವನನ್ನು ನೋಡಿದ್ದೆ. ಅವನು ನನ್ನನ್ನು ನೋಡಿದ. ನಾನು ಅವನನ್ನು ಅಣ್ಣ ಎಂದು ಕರೆದೆ. ಆಗ ಅವನು ಹೀಗೆ ಕರೆಯಬೇಡ, ನನ್ನ ಹೆಸರು ಪ್ರಕಾಶ್ ಎಂದು ಹೇಳಿದ. ಆ ಧೈರ್ಯ ನನ್ನ ಗಮನ ಸೆಳೆದಿತು. ಅವನ ಧೈರ್ಯದಿಂದ ನನಗೆ ಆತ ಜೊತೆಗೆ ಇನ್ನಷ್ಟು ಮಾತನಾಡಬೇಕೆಂಬ ಆಸೆ ಹುಟ್ಟಿತು. ಅದಾದ ಮೇಲೆ ನಾನು ಆತನೊಂದಿಗೆ ಸ್ನೇಹ ಬೆಳೆಸಲು ಆರಂಭಿಸಿದ್ದೆ. ದಿನಾಲೂ ಕಾಲೇಜಿಗೆ ಬರುತ್ತಿದ್ದೆ. ತರಗತಿಗಳು ನಡೆಯದಿದ್ದರೂ ಕೂಡ ಆತನು ನನ್ನೊಡನೆ ಮಾತಾಡಲು ಇಷ್ಟಪಡುವುದರಿಂದ ಆತನು ಬರುತ್ತಿದ್ದ ತರಗತಿಯಲ್ಲಿ ಕುಳಿತು ಕೊನೆಗೆ ನಾವು ಹೊರಗೆ ಹೋಗುತ್ತಿದ್ದೆವು. ನನಗೆ ಪ್ರಾರಂಭದಿಂದಲೂ ಆ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಹಾಗಾಗಿ ಯಾರಾದರೂ ಬೇಕು ಎಂಬ ಕನಸು ಹತ್ತಿರವಾಗುತ್ತಿತ್ತು. ಆತನೊಡನೆ ಬಹುಬೇಗನೆ ಸ್ನೇಹ ಬದಲಾಗಿದೆ. ಕಾಲೇಜಿನಲ್ಲಿ ಕಡಿಮೆ ಜನರು ಇದ್ದ ಕಾರಣ ಯಾರೂ ಇಲ್ಲದಾಗ ನಾವು ಡೆಸ್ಕ್ ಮೇಲೆ ಕುಳಿತು ಹರಟೆ ಹೊಡುತ್ತಿದ್ದೆವು. ಆತನು ನನ್ನ ಜೊತೆಗೆ ಕುಳಿತು ಮಜಾ ಮಾಡುತ್ತಿದ್ದ. ಹೀಗೆ ನೋಡುತ್ತಾ ನೋಡುತ್ತಾ ನಮ್ಮ ಸ್ನೇಹ ಗಟ್ಟಿಯಾದ್ದು. ನಾವು ಒಂದು ಮೇಲೆ ಇದ್ದೆವು. ನಾನು ಕಾಲೇಜಸ್ನಲ್ಲಿ ಎಲ್ಲರಂತೆ ಹೊಡೆಯುವುದು, ಚಿವುಟುವುದು, ನಗುವುದು ಮಾಡುತ್ತಿದ್ದೆ. ಯಾವಾಗ್ಲೂ ಕಾಲೇಜಸ್ನಲ್ಲಿ ಯಾರೂ ಇಲ್ಲದಾಗ ತುಂಬಾ ಹತ್ತಿರದಿಂದ ಮಾತನಾಡುತ್ತಿದ್ದೆ. ಅದು ನನಗೆ ಒಂದು ವಿಭಿನ್ನ ಅನುಭವವಾಗಿತ್ತು. ಆತನು ನನ್ನೊಡನೆ ಇರುತ್ತಿದ್ದನೆಂದರೆ ಖುಷಿಯಾಗುತ್ತಿತ್ತು. ಇಲ್ಲದಾಗ ಕೆಲವೊಮ್ಮೆ ಮುತ್ತಿಡುತ್ತಿದ್ದೆ. ಆದರೆ ಎಲ್ಲಿಯೂ ಮುಂದುವರೆದಿರಲಿಲ್ಲ. ಹೀಗೆ ನಮ್ಮ ದಿನಚರಿ ನಡೆದಿತ್ತು. ಇದರ ಜೊತೆಗೆ ಕಾಲೇಜಿನಲ್ಲಿ ಅಭ್ಯಾಸವೂ ನಡೆದಿತ್ತು. ಉಳಿದಂತೆ ಬರುತ್ತಿದ್ದ ಸ್ವಲ್ಪ ಜನರ ಪೈಕಿ ಅವರು ಕೂಡ ನಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಂಡು ಬಿಟ್ಟಿದ್ದರು. ಹೀಗೆ ಇದ್ದಾಗಲೇ ಒಂದು ದಿನ ಕಾಲೇಜಿನ ವತಿಯಿಂದ ಪ್ರವಾಸಕ್ಕೆ ಹೋಗಲು ತಯಾರಿಯನ್ನು ನಡೆಸಲಾಯಿತು. ಇದಕ್ಕೂ ಮೊದಲು ನಾನು ಪ್ರಕಾಶ್ ಬೇರೆ ಬೇರೆ ಚಾಟಿಂಗ್ ಎಲ್ಲ ಮಾಡುತ್ತಿದ್ದರಿಂದ ನಮ್ಮ ನಡುವೆ ಏನು ಮುಚ್ಚುಮರೆ ಇರಲಿಲ್ಲ. ಇನ್ನು ಪ್ರವಾಸದ ದಿನ ನಾವು 21 ಜನರು ಪ್ರವಾಸಕ್ಕೆ ಹೊರಟೆವು. ನಮ್ಮ ಪಯಣ ಮೈಸೂರಿನ ನಡೆಗೆ ಸಾಗಿತು. ಅದಾಗಲೇ ನಮ್ಮ ಕಾಲೇಜಿನ ಕೆಲವರು ಮೈಸೂರು ಅರಮನೆ, ಮೃಗಾಲಯ ನೋಡಿಕೊಂಡು ಬಂದಿದ್ದರು. ನಾನು ಕೂಡ ಈ ಹಿಂದೆ ನೋಡಿದ್ದರಿಂದ ನಾನು ಬರ್ತೀನಿ ಎಂದು ನಮ್ಮ ಸರ್ಗೆ ಹೇಳಿ ಬಸ್ನಲ್ಲಿ ಕೂತಿದ್ದೆ. ಇನ್ನು ಎಲ್ಲರೂ ಹೋಗಿ ಅದನ್ನು ನೋಡಿಕೊಂಡು ಬಂದ ಮೇಲೆ ಆ ದಿನ ಅಲ್ಲಿಯೇ ಇರುವುದು ಎಂದು ತೀರ್ಮಾನ ಮಾಡಿ ಹೋಟೆಲ್ ಒಂದರಲ್ಲಿ ಊಟ ಮಾಡಿ 7 ಅಂತಸ್ತಿನ ಹೋಟೆಲ್ನ 6ನೇ ಮಹಡಿಯಲ್ಲಿ ಉಳಿದುಕೊಂಡೆವು. ಇನ್ನ ಹುಡುಗರಿಗೆ ಅಂತ ಬೇರೆ ಹೋಟೆಲ್, ನಮಗೆ ಅಂತ ಬೇರೆ ಹೋಟೆಲ್ ಇತ್ತು. ಆಮೇಲೆ 11ರ ಸುಮಾರಿಗೆ ಎಂದಿನಂತೆ ಇವನು ನನ್ನ ಜೊತೆಗೆ ಚಾಟಿಂಗ್ ಮಾಡುತ್ತಿದ್ದ. ಆದರೆ ಇಷ್ಟು ದಿನವಾದರೂ ಇನ್ನೂ ಮುಂದುವರೆದಿಲ್ಲ ಎನ್ನುವ ಯೋಚನೆ ಇನ್ನೂ ನನ್ನಲ್ಲಿ ಇತ್ತು.
ಅವನಿಗೂ ಹಾಗೇ ಎನಿಸುತ್ತೆ. ಆ ದಿನ ಚಾಟಿಂಗ್ ಮಾಡುತ್ತಾ ಅವನು ಮೊನ್ನೆ ಹೀಗೆ ಪ್ರವಾಸಕ್ಕೆ ಬಂದಾಗ ನಮ್ಮ ಸ್ನೇಹಿತರಿಬ್ಬರು ಚೆನ್ನಾಗಿ ಸುತ್ತಾಡಿ ಕೊನೆಯಲ್ಲಿ ಎಲ್ಲ ಮಾಡಿದರು ಗೊತ್ತಾ ಎಂದು ಮೆಸೇಜ್ ಹಾಕಿದ. ನಾನು ಏನು ಗೊತ್ತಿಲ್ಲದಂತೆ ಹಾಗಂದರೆ ಏನು ಅಂತ ಕೇಳಿದಾಗ ಅವನು ಏನಿಲ್ಲ ಬಿಡು, ನನ್ನ ಕರ್ಮ ಇದೆಲ್ಲ ನಿನಗೆ ಹೇಳ್ತಾ ಇದ್ದೀನಿ. ಇಷ್ಟು ದೂರ ಬಂದು 2 ದಿನ ಆಗಿ ಹೋಗಿದೆ ಅಂತ ಮೆಸೇಜ್ ಹಾಕಿದ. ನಾನು ಮುಂದೆ ಹೇಳು ಏನಾಯ್ತು ಅಂತ ಕೇಳಿದೆ. ಅವನು ಏನಿಲ್ಲ ಅಂತ ಮತ್ತೆ ಮೆಸೇಜ್ ಹಾಕಿದ. ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ನನಗೆ ಗೊತ್ತಾಗಿತ್ತು. ಆಗ ನಾನು ಸರಿಯಾಯಿತು, ಕೆಳಗೆ ಕಾರಿಡಾರ್ಗೆ ಬಾ ಅಂತ ಹೇಳಿದೆ. ನಾನು ಕೆಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ನನ್ನ ಜೊತೆಗೆ ಇದ್ದವರು ಇಷ್ಟೊತ್ತಿನಲ್ಲಿ ಹೊರಗೆ ಅಂದಾಗ ನಾನು ಏನಿಲ್ಲ, ಸುಮ್ನೆ ಗಾಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ಅವರು ಗೊತ್ತು ಹೋಗು, ಆದರೆ ಬೇಗ ಬಾ, ಇದು ಬೇರೆ ಊರು, ನಮ್ಮೂರಲ್ಲ, ಜಾಸ್ತಿ ಏನು ಬೇಡ ಎಂದು ಹೇಳಿದರು. ನಾನು ಸರಿಯೇ ಅಂತ ಹೇಳಿದೆ. ಆಮೇಲೆ ನಾನು ಅದೇ ಹೋಟೆಲ್ನ ಲಿಫ್ಟ್ ಹಿಡಿದು ನೇರವಾಗಿ ಕೆಳಗೆ ಹೋದಾಗ ನಮ್ಮ ಮಾಸ್ಟರ್ ಅಲ್ಲಿಯೇ ಕೂತಿದ್ದರು. ಇನ್ನು ಇವರ ಕೈಗೆ ಸಿಕ್ಕರೆ ನನ್ನ ಕತೆ ಮುಗಿತು ಅಂತ ಕೂಡಲೇ ಲಿಫ್ಟ್ನಲ್ಲಿ ಪಾರ್ಕಿಂಗ್ ಮಹಡಿಯ ಕಡೆಗೆ ಹೋದೆ. ಇವನಿಗೆ ಕೂಡ ಅಲ್ಲಿಯೇ ಬರುವಂತೆ ತಿಳಿಸಿದೆ. ಆಮೇಲೆ ಅವನು ಬಂದ ಮೇಲೆ ಯಾಕೆ, ಏನಾಗಿದೆ, ಹೀಗೆಲ್ಲ ಸಂದೇಶ ಕಳುಹಿಸುತ್ತಾ ಇದ್ದೀಯಾ ಎಂದು ಕೇಳಿದಾಗ ಅವನು ಏನಿಲ್ಲ ಎಂದು ಕೋಪದಿಂದ ಉತ್ತರಿಸಿದ. ಆಗ ನಾನು ನೋಡು, ಇದು ಬೇರೆ ಊರು ಕಣೋ, ಹೀಗೆಲ್ಲ ಸರಿಯೇ ಎಂದು ಕೇಳಿದಾಗ ಅವನು ನಿನ್ನೊಂದಿಗೆ ಮಾತಾಡಲು ಇಷ್ಟವಿಲ್ಲ ಎಂದು ಹೇಳಿದರು. ಆಮೇಲೆ ಮಾತಿಗೆ ಮಾತು ಬೆಳೆದು ಜಗಳವಾಯಿತು. ಆಮೇಲೆ ಅಲ್ಲಿಂದ ಮುಖ ಬದಲಿ ಮಾಡಿಕೊಂಡು ಸ್ನೇಹಿತೆಯರ ಜೊತೆ ಬಂದು ಕುಳಿತು. ಆ ಕ್ಷಣ ನಿಜಕ್ಕೂ ನನ್ನ ಹೃದಯದ ತೂಕ ಹೆಚ್ಚಾಗಿ ಇತ್ತು. ನಾನು ಇವನನ್ನು ನೆನೆಸಿ ಇಲ್ಲಿ ಬರುವಂತೆ ಹೇಳಿದ್ದು ಎಲ್ಲವೂ ಚಿಕ್ಕದಾಗಿ ಬಿಟ್ಟಂತೆ ಅನಿಸಿತು. ಅವನು ನನ್ನೊಂದಿಗೆ ಹತ್ತಿರವಾಗಿದ್ದ ದಿನಗಳು, ನಾವು ಹಂಚಿಕೊಂಡ ಮಾತುಗಳು, ನಗುವುದು, ನಿಧಾನವಾಗಿ ಬೆಳೆದ ಸ್ನೇಹ ಎಲ್ಲವೂ ನನಗೆ ನೆನಪಾಯ್ತು. ಅವನು ನನಗೆ ಕೋಪಗೊಂಡಿರಬಹುದು, ಆದರೆ ನಾನು ಅವನಿಗೆ ಕೋಪ ಕೊಡುವಂಥ ಕೆಲಸವನ್ನೂ ಮಾಡಿಲ್ಲ. ನಾನು ಕಳುಹಿಸಿದ ಸಂದೇಶಗಳಿಗೆ ಅವನು ಪ್ರತಿಕ್ರಿಯೆ ನೀಡದೇ ಇರೋದು, ನಂತರ ಕರೆ ಮಾಡಿಕೊಂಡಾಗ ಕಟ್ ಮಾಡುವುದು, ಇವುವೆಲ್ಲ ನನಗೆ ಆಘಾತ ತಂದಿತ್ತು. ಆದರೆ ಸಹ ನಾನು ತಾಳ್ಮೆಯಿಂದ ಅವನೊಂದಿಗೆ ಭೇಟಿಯಾಗಿ ಮಾತನಾಡಲು ಬಯಸಿದೆ. ಆದರೆ ಅವನು ಮಾತಾಡಲು ಸಿದ್ಧನಿರಲಿಲ್ಲ. ನಾನು ಅವನಿಗೆ ತಾಕತ್ತು, ಶಾಂತಿ, ಪ್ರೀತಿ, ಭರವಸೆ ಕೊಟ್ಟಿದ್ದೆ. ಆದರೆ ಅವನು ನನಗೆ ತಿರಸ್ಕಾರ, ಮೌನ, ದೂರವಲ್ಲದ ಮಾತುಗಳನ್ನು ಮಾತ್ರ ನೀಡಿದ. ಆ ಕಣ್ಣೊಡ ನೋಟ, ಆ ಸ್ವರದ ತೀಕ್ಷ್ಣತೆ, ಅವನ ಮಾತುಗಳ ಭಾರ, ಇವು ನನ್ನ ಮನಸ್ಸಿಗೆ ನೋವು ತಂದವು. ನಾನು ನನ್ನ ಭಾವನೆಗಳನ್ನು ಮರೆತು ಅವನ ಸಮಾಧಾನಕ್ಕಾಗಿ ಬಂದಿದ್ದೆ, ಆದರೆ ಅವನು ನನ್ನನ್ನು ನೋಯಿಸಲು ಮುಂದಾದ. ಮಾತಿಗೆ ಬೆಳೆದು ನಾವು ಪರಸ್ಪರದ ಮೇಲೆ ಕೋಪ ವ್ಯಕ್ತಪಡಿಸಿದ್ದೇವೆ. ನಾನು ಅವನಿಗೆ ಸಹಜವಾಗಿ ಹೇಳಿದ್ದೆ, ನೀನು ಹೀಗೆ ನಡವಿಕೆ ತೋರೋದು ಸರಿಯೇ, ಆದರೆ ಅವನು ನೇರವಾಗಿ ನನಗೆ ಇಷ್ಟು ದಿನ ಈ ಸಂಬಂಧ ಬೇಡವಾಯಿತು ಎಂಬ ರೀತಿಯಲ್ಲಿ ಸ್ಪಷ್ಟಪಡಿಸಿದ. ಆ ಮಾತು ನನಗೆ ಹೃದಯವಿದ್ರಾವಕವಾಗಿ ತೋರಿತು. ನಾನು ಆತನನ್ನು ಮಿಟುಕಿಸಿಕೊಳ್ಳಲು ಬಯಸಿದ್ದೆ, ಆದರೆ ಅವನು ನನ್ನ ಕೈಬಿಡುತ್ತಿದ್ದಂತೆ ಭಾಸವಾಯಿತು. ಅವನೊಂದಿಗೆ ನಡೆದ ಈ ಸಂಭಾಷಣೆಯ ನಂತರ ನಾನು ಮೌನವಾಗಿದ್ದೆ. ಸ್ನೇಹಿತೆಯರ ಬಳಿ ಬಂದು ಕೂರುವಷ್ಟರಲ್ಲಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ನಾನು ಏನೂ ತೋರಿಸದೆ ಕೃತಕ ನಗುವೊಂದನ್ನು ತುಟಿಗಳ ಮೇಲೆ ಹಾಕಿಕೊಂಡೆ. ಅವರು ಕೇಳಿದಾಗ ಏನಾಯ್ತು, ನಾನು ಸುಮ್ಮನೆ ಏನು ಅಲ್ಲ ಎಂದೆ. ಆದರೆ ನನ್ನ ಅಂತರಾಳದಲ್ಲಿ ತುಂಬಿದ ಭಾವನೆಗಳು ನನ್ನನ್ನು ಹೊತ್ತಿ ಹಾಕಿದವು. ಅಂತ ಕೂಡಲೇ ಲಿಫ್ಟ್ನಲ್ಲಿ ಪಾರ್ಕಿಂಗ್ ಮಹಡಿಯ ಕಡೆಗೆ ಹೋದೆ. ಇವನಿಗೆ ಕೂಡ ಅಲ್ಲಿಯೇ ಬರುವಂತೆ ತಿಳಿಸಿದೆ. ಆಮೇಲೆ ಅವನು ಬಂದ ಮೇಲೆ ಯಾಕೆ, ಏನಾಗಿದೆ, ಹೀಗೆಲ್ಲ ಸಂದೇಶ ಕಳುಹಿಸುತ್ತಾ ಇದ್ದೀಯಾ ಎಂದು ಕೇಳಿದಾಗ ಅವನು ಏನಿಲ್ಲ ಎಂದು ಕೋಪದಿಂದ ಉತ್ತರಿಸಿದ. ಆಗ ನಾನು ನೋಡು, ಇದು ಬೇರೆ ಊರು ಕಣೋ, ಹೀಗೆಲ್ಲ ಸರಿಯೇ ಎಂದು ಕೇಳಿದಾಗ ಅವನು ನಿನ್ನೊಂದಿಗೆ ಮಾತಾಡಲು ಇಷ್ಟವಿಲ್ಲ ಎಂದು ಹೇಳಿದರು. ಆಮೇಲೆ ಮಾತಿಗೆ ಮಾತು ಬೆಳೆದು ಜಗಳವಾಯಿತು. ಆಮೇಲೆ ಅಲ್ಲಿಂದ ಮುಖ ಬದಲಿ ಮಾಡಿಕೊಂಡು ಸ್ನೇಹಿತೆಯರ ಜೊತೆ ಬಂದು ಕುಳಿತು. ಹೀಗೆ ಕುಳಿತಾಗ ನನಗೆ ಬದುಕು ಎಂದರೆ ಹೋರಾಟಗಳು ಮತ್ತು ಸಂತೋಷಗಳ ಸಮೂಹವಾಗಿದೆ ಎಂದು ಅರಿವಾಯಿತು. ಇದು ಅನೇಕ ಆಯಾಮಗಳನ್ನು ಹೊಂದಿರುವ ಕಠಿಣ ಪ್ರಯಾಣವಾಗಿದೆ.
ಪ್ರತಿ ವ್ಯಕ್ತಿಯ ಜೀವನವೇ ಅವನ ಅನುಭವಗಳ ಮೊತ್ತವಾಗಿದೆ. ಪ್ರತಿಯೊಬ್ಬರೂ ಎದುರಿಸಿದ ಸಂಕಟಗಳು, ಸಾಧನೆಗಳು ಮತ್ತು ಅದೃಷ್ಟವಶಾತ್ ಪಡೆದ ಅವಕಾಶಗಳ ಸಾರವೇ ನಮ್ಮ ಬದುಕು ಆಗಿದೆ ಎಂದು ಅವತ್ತು ನನಗೆ ಗೊತ್ತಾಗಿತ್ತು. ಅಲ್ಲದೆ ಬದುಕಿನಲ್ಲಿ ಕಷ್ಟ ಮತ್ತು ಉತ್ಸಾಹವಿದ್ದು ಎಲ್ಲಾ ಕಾಲದಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಆದರೂ ಈ ಎಲ್ಲದರ ಮಧ್ಯೆ ಆನಂದ ಮತ್ತು ಸಂತೋಷವು ನೆಲೆಸಿರುವುದರಿಂದ ಜೀವನವನ್ನು ಸಮಗ್ರವಾಗಿ ಅರ್ಥೈಸುವುದು ಸ್ವಲ್ಪ ಕಷ್ಟ ಎಂದು ಎನಿಸಿತು. ಊರಿಗೆ ಹೋದ ಮೇಲೆ ಏನಾದರೂ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಸುಮ್ಮನಾಗಿದ್ದೆ. ಇನ್ನು ಪ್ರವಾಸ ಮುಗಿಸಿ ಮನೆಗೆ ಬರುವವರೆಗೆ ಮಾತನಾಡಿರಲಿಲ್ಲ. ಬಹಳ ದಿನದ ಮೇಲೆ ನನಗೂ ಒಬ್ಬನ ಸ್ನೇಹವಾಗಿದೆ. ಇವನನ್ನು ಕಳೆದುಕೊಂಡರೆ ನನಗೆ ಕಷ್ಟ ಎಂದು ಯೋಚಿಸಿದೆ. ಕೊನೆಗೆ ಅವನಿಗೆ ಮೆಸೇಜ್ ಹಾಕಿದಾಗ ಅವನು ರಿಪ್ಲೈ ಮಾಡಲಿಲ್ಲ. ಆಗ ನಾನು ಅವನಿಗೆ ವಿಡಿಯೋ ಕಾಲ್ ಮಾಡಿದಾಗ ಕಟ್ ಮಾಡಿದ. ಆಮೇಲೆ ಅವನಿಗೆ ಆ ಥರದ ಒಂದು ನನ್ನ ಫೋಟೋ ಹಾಕಿದರು ಸಹ ಅವನು ಸಿಟ್ಟು ಕಡಿಮೆಯಾಗಲಿಲ್ಲ. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಊರಿಗೆ ಹೋದಾಗ ಅವನಿಗೆ ನಮ್ಮ ಮನೆಗೆ ಬರುವಂತೆ ಹೇಳಿದ್ದೆ. ಅವನು ಮೊದಲಿಗೆ ಯಾಕೆ ಏನು ಎಂದೆಲ್ಲ ಕೇಳಿದ. ಆಮೇಲೆ ಅವನಿಗೆ ನಿನಗೆ ಒಂದು ಆಶ್ಚರ್ಯದ ಉಡುಗೊರೆ ಇದೆ ಅಂತ ಹೇಳಿದೆ. ಅವನು ನಮ್ಮ ಮನೆಗೆ ಬಂದಾಗ ಅವನಿಗೆ ಬೇಕಾಗಿದ್ದ ಉಡುಗೊರೆ ಕೊಟ್ಟಿದ್ದೆ. ಹೀಗೆ ಮೊದಲ ಬಾರಿ ಉಡುಗೊರೆ ಕೊಟ್ಟಿದ್ದರಿಂದ ನನಗೆ ಕಷ್ಟದ ಜೊತೆಗೆ ಖುಷಿಯೂ ಆಗಿತ್ತು. ಅವನು ಗಿಫ್ಟ್ ಸಿಕ್ಕ ನಂತರ ಸಾಯಂಕಾಲವರೆಗೆ ನನ್ನ ಜೊತೆಗೆ ಇದ್ದು ಮನೆ ಕೆಲಸದ ಜೊತೆಗೆ ಬೇರೆ ಕೆಲಸ ಮಾಡಿ ವಾಪಸ್ ತನ್ನ ಮನೆಗೆ ಹೋದ. ಇನ್ನು ಆ ದಿನ ಮನೆಯಲ್ಲಿದ್ದು ನಾನು ರೆಸ್ಟ್ ಮಾಡಿದ್ದರೂ ಸಹಿತ ಮಾರನೇ ದಿನ ನಡೆಯಲು ಕೂಡ ಸ್ವಲ್ಪ ಕಷ್ಟವಾಗಿತ್ತು. ಜೀವನದಲ್ಲಿನ ಹೋರಾಟ, ಕಷ್ಟಗಳು ಒಂದು ನಿರ್ದಿಷ್ಟ ವಿಷಯವನ್ನು ಅವಲಂಬಿಸಿರುತ್ತವೆ ಎಂದು ನನಗೆ ಅವತ್ತೇ ಗೊತ್ತಾಯಿತು. ನಾವು ಹೇಗೆ ಪ್ರತಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಗ ಬದುಕು ಅದ್ಭುತವಾದ ಸವಾಲುಗಳನ್ನು ಮತ್ತು ಅದ್ಭುತವಾದ ಹೊಸ ಹೊಸ ಪಾಠಗಳನ್ನು ಮತ್ತು ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಎಂದು ಹೇಳಬಹುದು. ಹೀಗೆ ಅವತ್ತು ನಡೆದ ಜೀವನದಲ್ಲಿನ ಪ್ರತಿಯೊಂದು ಕ್ಷಣವೂ ನವೀನತೆಯನ್ನು ಮತ್ತು ಹೊಸತನವನ್ನು ನನಗೆ ನೀಡಿತ್ತು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.